ನಮಸ್ಕಾರ ವೀಕ್ಷಕರೇ, ಎಂಎಂಕೆ ಟಿವಿ ಕನ್ನಡಗೆ ಸ್ವಾಗತ. ನಾನು ಮೋಹನ್. ನೆಲಮಂಗಲ ತಾಲೂಕಿನಲ್ಲಿ ಹಾಲಿನ ಗುಣಮಟ್ಟ ವಿಚಾರವಾಗಿ ರೈತನೊಬ್ಬ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಡೈರಿ ಕೇಂದ್ರದಲ್ಲಿ ಹಾಲಿನ ಡಿಗ್ರಿ ಕಡಿಮೆ ಬಂದಿದೆ ಎಂದು ಹೇಳಿ ಹಾಲು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ರೈತ ಹರೀಶ್ ನೆಲಕ್ಕೆ ಹಾಲು ಸುರಿದು ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಅತಿಯಾದ ಬಿಸಿಲಿನ ಪರಿಣಾಮವಾಗಿ ಹಾಲಿನ ಕೊಬ್ಬಿನ ಪ್ರಮಾಣ ಕುಸಿದಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡೈರಿ ಸೆಕ್ರೆಟರಿ ಹಾಗೂ ಮಂಡಳಿ ವಿರುದ್ಧ ರೈತ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಈ ಘಟನೆ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತಾದ ಇನ್ನಷ್ಟು ವರದಿ ಇಲ್ಲಿದೆ. ನೆಲಮಂಗಲ ತಾಲೂಕಿನ ನಿಜಗಲ್ ಕೆಂಪೋಹಳ್ಳಿಯಲ್ಲಿ ಹಾಲಿನ ಗುಣಮಟ್ಟ ಕುಸಿತ ವಿಚಾರ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಹರೀಶ್ ಎಂಬ ರೈತ ತನ್ನ ಹಾಲಿಗೆ ಸರಿಯಾದ ಡಿಗ್ರಿ ಸಿಗಲಿಲ್ಲ ಎಂಬ ಕಾರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಹಾಲನ್ನು ನೆಲಕ್ಕೆ ಚೆಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ರೈತರ ಮಾತಿನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿರುವುದರಿಂದ ಹಾಲಿನಲ್ಲಿ ಕೊಬ್ಬಿನಾಂಶ ಗಣನೀಯವಾಗಿ ಕುಸಿದಿದೆ. ಇದರಿಂದ ಡೈರಿ ಕೇಂದ್ರಗಳಲ್ಲಿ ಹಾಲಿಗೆ ಕಡಿಮೆ ಡಿಗ್ರಿ ನೀಡಲಾಗುತ್ತಿದೆ. ಈ ಹಿನ್ನೆಲೆ ತಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂದು ರೈತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಹರೀಶ್ ಅವರು ಡೈರಿ ಸೆಕ್ರೆಟರಿ ಹಾಗೂ ಮಂಡಳಿಯ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದು, ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಡೈರಿಲಿ ಇಷ್ಟೆಲ್ಲ ಗಲಾಟೆ ಆಗಿದೆ. 40 ಲೀಟರ್ ಹಾಲು ರೋಡ ಚೆಲ್ಲಿದ್ದೀನಿ. ಒಬ್ರು ಡೈರಿ ಸೆಕ್ರೆಟರಿ ಆಗಲಿ ಟೆಸ್ಟರ್ ಮನೆಯವ್ರು ಇಲ್ಲೇ ನಿಂತವ್ರೆ ಎದುರುಗಡೆನೆ. ಅವ್ರಾಗ್ಲಿ ಯಾರಾಗ್ಲಿ ಅಧ್ಯಕ್ಷರಾಗ್ಲಿ ಒಬ್ರು ಬಂದಿಲ್ಲ. ಇಲ್ಲಿ ಏನೋ ಅವ್ರ ಉದ್ದೇಶ ಏನ್ ಮಾಡ್ಕೊಳಕತ್ತದೆ ಮಾಡ್ಕೊಳ್ಳಿ ಬಿಡು, ಕಾನೂನು ರೀತಿ ನೋಡೋಣ ಅವರ ನಾವು ಅಂತಾರೆ. ಕಾನೂನು ರೀತಿ ಏನೈತೆ ಕಾನೂನು ಕ್ರಮ ಆಗ್ಲೇಬೇಕು. ಬೈರೇಗೌಡರು ಬರ್ಲೇಬೇಕು ಇಲ್ಲಿಗೆ. ಹಾಲು ಉತ್ಪಾದನೆಗೆ ದಿನವೂ ಶ್ರಮಿಸುವ ರೈತರಿಗೆ ಈ ರೀತಿಯ ಪರಿಸ್ಥಿತಿ ಎದುರಾಗುತ್ತಿರುವುದು ಆತಂಕಕಾರಿ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಬಿಸಿಲಿನ ತಾಪ ಹಾಗೂ ಹಾಲಿನ ಗುಣಮಟ್ಟ ಕುಸಿತದಿಂದ ರೈತರ ಸಂಕಷ್ಟ ಹೆಚ್ಚಾಗುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಂಎಂಕೆ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 40 ಲೀಟರ್ ಹಾಲು ರೋಡ ಚೆಲ್ಲಿದ್ದೀನಿ.